ಸ್ನೇಹಿತರೆ ನಮಸ್ಕಾರ. ಬಿಜೆಪಿಯಲ್ಲಿ ಉಚ್ಚಾಟನೆಗೊಳಗಾಗಿ ಬಿಜೆಪಿ ಪಕ್ಷದಿಂದ ಹೊರ ಇರುವಂತ ಒಂದು ಹುಚ್ಚು ನಾಯಿ ಅವಾಗವಾಗ ಆ ಹುಚ್ಚು ನಾಯಿಗೆ ಈ ಚಳಿಗಾಲ ಬಂತಲ್ಲ ಹುಚ್ಚು ಕೆದರುತ್ತಾ ಇದೆ ಅಂತ ಅನ್ಕೊಂತೀನಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದಂತ ಹುಚ್ಚು ನಾಯಿ. ಆ ವ್ಯಕ್ತಿ ಕರವೇ ಬಗ್ಗೆ ಗುಟ್ರ ಹಾಕಿದ್ದಾನೆ. ಅವನಿಗೆ ಅವಾಗವಾಗ ಕರವೇ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೊಟ್ಟೆ ತಿಂದ್ರೆ ಅನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ. ಆ ಯತ್ನಾಳಿಗೆ ಒಂದು ಮಾತನ್ನ ಕೇಳ್ತೀನಿ. ನಿಮ್ಮ ಬಿಜೆಪಿ ಪಕ್ಷ ಅಂತೇಳಿ ಇವತ್ತೇನು ಬಿಜೆಪಿಯನ್ನ ಮುಂದಿಟ್ಟು ಮಾತಾಡಿದೆಯಲ್ಲ, ನಿಮ್ಮ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಈ ರೀತಿಯ ಕಾವೇರಿ ಹೋರಾಟ ಇರ್ಬೋದು, ಮಾದಾಯಿ ಹೋರಾಟ ಇರ್ಬೋದು, ಯಾವುದೇ ಹೋರಾಟದ ಸಂದರ್ಭಗಳಲ್ಲಿ ನಾವು ಹೋರಾಟ ಆ ಪ್ರತಿಭಟನೆ ಹಿಂದೆ ಜೈಲು ಶಿಕ್ಷೆ ಎಲ್ಲವನ್ನೂ ಅನುಭವಿಸಿದೀವಿ. ಆದ್ರೆ ಎಲ್ಲೂ ಕೂಡ ಕರ್ನಾಟಕ ಬಂದಿಗೆ ಯಾವ ಕಾರಣಕ್ಕೂ ಬೆಂಬಲವನ್ನ ಕೊಟ್ಟಿಲ್ಲ, ಯಾವ ಸಂದರ್ಭದಲ್ಲೂ ಕೊಟ್ಟಿಲ್ಲ. ಬಂದ್ ಅನ್ನೋದು ಹೋರಾಟಗಾರನ ಕೊನೆಯ ಅಸ್ತ್ರ ಆಗಬೇಕು. ಬಂದನ್ನ ಮೊದಲನೇ ಅಸ್ತ್ರವಾಗಿ ನಾವು ಮಾಡ್ಕೊಳ್ಲಿಕ್ಕೆ ಹೋದ್ರೆ ಅದರಿಂದ ಹಿಂದೆ ಉಳಿಯುವಂತ ಕೆಲಸವನ್ನ ನಾರಾಯಣಗೌಡರ ನಾಯಕತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಮಾಡ್ಕೊಂಡ್ ಬಂದಿರುವಂತದ್ದು. ಹಂಗಾಗಿ ಮೊನ್ನೆ ಜಲಾಶಯಗಳಲ್ಲಿ ನೀರಿಲ್ಲ ಅಂತ ಹೇಳಿದಾಗ ಕೆಲವರು ಬಂದು ಕರೆ ಕೊಟ್ರು. ಅದಾದ್ಮೇಲೆ ನಾವು ಹೋರಾಟವನ್ನ ಪ್ರತಿದಿನ ನಾವು ಕೂಡ ಮಾಡ್ತಾ ಇದ್ದು, ಪ್ರತಿದಿನ ಹೋರಾಟವನ್ನ ಮಾಡಿ ನಾವು ಕೂಡ ಸಾಕಷ್ಟು ಕೇಸ್ಗಳನ್ನ ಹಾಕ್ಸ್ಕೊಂಡಿದೀವಿ. ಆದ್ರೆ ಎಲ್ಲಾ ಜಲಾಶಯಗಳಿಗೆ ನೀರು ತುಂಬಿದ ಮೇಲೆ ಯಾಕಪ್ಪ ಹೋರಾಟ ಮಾಡಬೇಕು? ಕರ್ನಾಟಕ ಸರ್ಕಾರ ಅದೇನು 12 ಕ್ಯೂಸೆಕ್ಸ್ ನೀರನ್ನ ಕೊಡಬೇಕು ಅಂತ ಹೇಳಿದ್ದನ್ನ ನಾವು ಧಿಕ್ಕರಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಯಾಕಪ್ಪ ಹೋರಾಟ ಮಾಡಬೇಕು? ಯಾಕೆ ಬಂದ್ ಮಾಡಬೇಕು? ಆ ಹುಚ್ಚುತನಕ್ಕೆ ನಾವು ಹೋಗೋದಿಲ್ಲ, ಅದನ್ನ ಬೆಂಬಲಿಸೋದಿಲ್ಲ ಅಂತ ನಾವಂದ್ರೆ, ನೀನು ಇವತ್ತು ಕರವೇ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾತಾಡಲ್ಲ ಅಂತೇಳಿ ನೀನು ಮಾತಾಡಿದೆಯಲ್ಲ, ಲೇ ಹುಚ್ಚ, ಅರೆ ಹುಚ್ಚ, ನಿನಗೆ ಹೇಳ್ತೀನಿ, ಇದೇ ಸಿದ್ದರಾಮಯ್ಯನ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ 6 ತಿಂಗಳ ಹಿಂದಿನ ಸರ್ಕಾರದಲ್ಲಿ ಇಡೀ ಇಂಗ್ಲಿಷ್ ನಾಮಫಲಕಗಳನ್ನ ಧ್ವಂಸ ಮಾಡಿ ನಾರಾಯಣಗೌಡರು ಸೇರಿದಂತೆ ನೂರಾರು ಕಾರ್ಯಕರ್ತರು ಜೈಲು ವಾಸವನ್ನು ಅನುಭವಿಸಿದ್ರಲ್ಲೋ. ಒಬ್ಬೊಬ್ಬರ ಮೇಲೆ 16 ಕೇಸ್ ಹಾಕಿದ್ರು ಸಿದ್ದರಾಮಯ್ಯನ ಸರ್ಕಾರದಲ್ಲಿ. ನಿಮ್ಮ ಅಪ್ಪ ಬಂದು ಹೋರಾಟ ಮಾಡಿದ್ನ ಅವತ್ತು. ಅಯೋಗ್ಯ ಮೂರ್ಖ ನೀನು, ತೆವಳಿ ಮಾತಾಡ್ತೀಯ, ಬಡ್ಡಿ ಐದ ನೀನು. ನಿನಗೆ ಮಾನ ಮರ್ಯಾದಿಲ್ವೇನಯ್ಯ? ನಿನಗೆ ದನ ತರ ಮೈ ಬೆಳೆಸ್ಕೊಂಡಿದ್ಯಾ ಅಯೋಗ್ಯ ನೀನು. ಇನ್ನೊಬ್ಬ ನಕಲಿ ನಾಯಕ ನೀನೊಬ್ಬ. ಉತ್ತರ ಕರ್ನಾಟಕ ಉದ್ಧಾರ ಮಾಡೋ ತರ ಮಾತಾಡ್ತೀಯ ಬಡ್ಡಿ ಮಗನೇ ನೀನು. ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ವಿಚಾರಗಳಲ್ಲಿ ಎಷ್ಟು ದಿನ ದನಿ ಎತ್ತಿದ್ಯೋ ನೀನು? ಕನ್ನಡದ ಬಗ್ಗೆ ಏನು ಹೋರಾಟ ಮಾಡಿ ನೀನು ಜೈಲುವಾಸ ಅನುಭವಿಸಿದ್ಯೋ? ಬರೀ ಅಧಿಕಾರದ ತೆವಳಿಗೆ ಅವಾಗ ಸುದ್ದಿ ಆಗುವಂತ ಮೂರ್ಖ ನೀನು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತ ಹುಚ್ಚು ನಾಯಿ ನೀನು. ಮಾನಗೇಡಿ. ಕರವೇ ಬಗ್ಗೆ, ನಾರಾಯಣಗೌಡರ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಹಾದಿ ಬೀದಿಲಿ ಬೆಟ್ಟನಲ್ಲಿ ಹೊಡಿತೀವಿ. ಎಚ್ಚರಿಕೆ ಇರಲಿ ನಿನ್ಗೆ.